ಟೀಮ್ ಇನ್ ಲೋಗೋ ಇದು ಗರುಡ ಬಾಯ್ಸ್ ಅಂತ. ರೀಸೆಂಟ್ ಆಗಿ ನೀವು ಸ್ಟಾರ್ಟ್ ಮಾಡಿರತ್ತಾನೆ 7 ವರ್ಷ 45 years ಗೈಸ್. 700 ಬಸ್ ನೋಡಿ ಇದರಿಂದ ಹೋಗಿ ಬರ್ತೈತೆ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್, ನಾವಿವತ್ತು ನಮ್ಮ ಫ್ರೆಂಡ್ಸ್ ಜೊತೆ ಹೇಳಿ, ನೀವೇ ಹೇಳಿ. ನಮ್ಮ ಏರಿಯಾ ಸುತ್ತಮುತ್ತ ಇರೋ ಗಣೇಶಗಳನ್ನೆಲ್ಲ ಒಂದು ಸ್ಪಾಟ್ ಮಾಡಿ ನಿಮ್ಗೊಂದು ಟೂರ್ ತೋರಿಸೋಣ ಅಂತ ಈ ವ್ಲಾಗಲ್ಲಿ ಇರುತ್ತೆ. ಅದನ್ನ ನೋಡಿ ಎಂಜಾಯ್ ಮಾಡಿ. ಗೈಸ್, ಈ ವ್ಲಾಗ್ ಬಂದು ಗಣೇಶ ಟೂರ್ ವ್ಲಾಗ್ ಅನ್ಕೊಳ್ಳಿ. ಒಂದೊಂದು ಏರಿಯಾಗೆ ಹೋಗಿ ಹೆಂಗ್ ಕೂರ್ಸೋರೆ ಗಣೇಶಗಳು ಅಂತೇಳಿ ತೋರಿಸ್ತಾ ಇದ್ದೀರಿ. ಸೊ ಬನ್ನಿ, ಎಲ್ಲರೂ ಹೋಗೋಣ. ಸೊ ಎಲ್ರು ಹೋಗೋಣ ಬನ್ನಿ. ಗೈಸ್, ನಾವು ಫಸ್ಟ್ ಬಂದಿರೋದು ಕೋಗಿಲು ಬಸ್ ಸ್ಟಾಪ್ ಹತ್ರ. ಸೊ ಇದೇ ಗಣೇಶ, ಸಖತ್ತಾಗೈತೆ ನೋಡಿ. ಸೊ ಹಿಂಗೆ ನಾವು ಒಂದೊಂದ್ ಕಡೆ ಹೋಗಿ ಗಣೇಶ ತೋರಿಸ್ತೀನಿ ವ್ಲಾಗಲ್ಲಿ. ಮತ್ತೆ ನಾವು 700ಗೆ ಹೋಗ್ಬೇಕು, ಅಲ್ಲಿ ದೊಡ್ಡದಾಗಿ ಕೂರ್ಸೋರೆ. ನಮ್ಮ ಫ್ರೆಂಡ್ ಪ್ರಜ್ವಲ್ ಅವ್ರು ಕರೆದವ್ರೆ ನಮ್ಮನ್ನ. ಎಲ್ಲಾ ವರ್ಷನೂ ಕರೀತಾರೆ. ಸೊ ಈ ವರ್ಷ ನಾನು ಹೋಗಿ ತೋರಿಸ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಫೋಟೋಸ್ ವಿಡಿಯೋಸ್ ಇರ್ತಾರೆ. ಹೋಗೋಣ. ಇವಾಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ, ತೋರಿಸ್ತೀನಿ ಅಲ್ಲಿ ಹೆಂಗ್ ಕೂರ್ಸೋರೆ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ. ಗೈಸ್, ಇಲ್ಲಿ ನೋಡಿ ಹೆಂಗ್ ಕೂರ್ಸೋರ್ ಗಣೇಶನ. ಇಲ್ಲಿ ನೋಡಿ, ಇದ್ರಿಂದ ಹೊಗೆ ಬರ್ತೈತೆ. ಸೊ ಎಲ್ಲಾ ಕಡೆ ನೈಟ್ರೋಜನ್ ಹಾಕಿರ್ತಾರೆ ನೋಡಿ. ಡ್ರೈ ಐಸ್ ಎಲ್ಲ ಹಾಕಿ ಅದರಿಂದ ಇವಾಗ ಕಡಿಮೆ ಆಗೈತೆ. ಸೊ ಇದು ಸಖತ್ತಾಗಿ ಕೂರ್ಸೋರೆ. ಕೋಗಿಲು ಅಲ್ಲೇ ಕೂರ್ಸಿರೋದು. ಗೈಸ್, ಇದೇ 700 ಬಸ್ ಸ್ಟಾಪ್ ಹತ್ರ ಇರೋದು ಗಣೇಶ. ಗೈಸ್, ಹೀರೋ ಬಂದಾರೆ, ಪ್ರಜ್ವಲ್ ಅವರು. ಹಾಯ್. ಸೊ ಇದೆ ಗೈಸ್ 700 ಗಣೇಶ. ಎಷ್ಟಡಿ ಬರುತ್ತೆ ಇದು? 18 ಫೀಟ್ ಅಂತ. 18 ಫೀಟಾ? ಎಷ್ಟು ವರ್ಷ? 45 ಇಯರ್ಸ್ ಗೈಸ್. 700 ಬಸ್ ಸ್ಟಾಪ್ ಕೂರಿಸ್ತಿರೋದು. ಇದು 45ನೇ ವರ್ಷ ಅಲ್ವಾ? ಕ್ರೇಜಿ ಅಲ್ವಾ? ಸೊ 45 ಇಯರ್ಸ್ ಅಂತೆ ಗೈಸ್. 45 ಇಯರ್ಸ್ ಇದು ಗೈಸ್. ಕ್ರೇಜ್ ಅಂದ್ರೆ ಗಣೇಶದು ಗೈಸ್. ಇದು ವಿನಾಯಕನಗರಲ್ಲಿ ಕೂರ್ಸಿರೋದು. ಸೊ ಇಲ್ಲಿ ಗೌರಿ ನೋಡಿ ಸಕ್ಕದಾಗಿ ಕೂರ್ಸೋರೆ. ಓ, ಇದು ನೋಡಿ ಗೈಸ್, ಗಣೇಶ ಕಣ್ಣು ನೋಡಿ ಗೈಸ್, ಸಖತ್ತಾಯ್ತಲ್ಲ. ನಾವು ಇವಾಗ ಬಂದಿರೋದು ಯಲಹಂಕ ಅಲ್ಲಿ ಗರುಡ ಬಾಯ್ಸ್ ಅಂತ ಹೇಳಿ ಒಂದು ಟೀಮ್ ಐತೆ. ಸೊ ಅವರು ಆಕ್ಚುಲಿ ಇನ್ನ ಓಪನ್ ಮಾಡಿಲ್ಲ, ನಮಗೋಸ್ಕರ ಪರ್ಮಿಷನ್ ಕೊಟ್ಟು ತೋರ್ಸಕ್ ಬಿಟ್ಟವ್ರೆ ಗಣೇಶನ್ ತೋರ್ಸ. ನೋಡಿ ಗೈಸ್, ಸಕ್ಕತ್ತಾಗಿ ಬಂದೈತೆ ಗಣೇಶ. ಅವ್ರ ಟೀಮ್ ಕಾನ್ಸೆಪ್ಟ್ ತರಾನೇ ಮಾಡೋರೆ. ವಿಂಗ್ಸ್ ಸೈಡ್ ಅಲ್ಲಿ ಇದು ವರ್ಕ್ ಮಾಡ್ತಾರಲ್ಲ, ಸ್ಟೋನ್ ವರ್ಕ್ ಎಲ್ಲ ಮಾಡೋರೆ. ಸಕ್ಕತ್ತಾಗೈತೆ ಗಣೇಶ ಮಾತ್ರ. ನಾವು ಬಾಯ್ಸ್ ಹತ್ರನೇ ಕೇಳೋಣ, ಅಂದ್ರೆ ಈ ಗರುಡ ಬಾಯ್ಸ್ ಅವ್ರ ಹತ್ರ ಕೇಳೋಣ ಹಿಂಗೆ ಏನು ಅಂತ ಹೇಳ್ಬೇಕು. ಇವ್ರ ಹೆಸರು ಲಿಖಿತ್ ಅಂತ. ಒಂದು ಸ್ವಲ್ಪ ಅಧ್ಯಕ್ಷ ತರನ ಇವ್ರು ಇಲ್ಲಿಗೆ. ಇವ್ರದ್ದು ಥೀಮು, ಬಟ್ ಇವರು ಮೇನ್ ಪಾರ್ಟ್ ತರ. ಇವ್ರದ್ದೊಂದು ಕಾನ್ಸೆಪ್ಟ್ ಇದೆ, ಬನ್ನಿ ಇಲ್ಲಿ. ಇದು ಇವ್ರದ್ದು ಟೀಮ್ ಇನ್ ಲೋಗೋ ಇದು ಗರುಡ ಬಾಯ್ಸ್ ಅಂತ. ನೀವು ಅಬ್ಸರ್ವ್ ಮಾಡಿದ್ರೆ ಗಣೇಶ ಹೇಗಿದೆ, ಸೇಮ್ ಈ ನಾರ್ತ್ ಸ್ಟೈಲಲ್ಲಿ ಮುಂಬೈ ಆ ಕಡೆ ಇರೋ ತರ ಇದನ್ನು ಗರುಡ ವಿಂಗ್ಸ್ ಹಿಂದೆಗಡೆ ಅವ್ರ ಟೀಮ್ಗೆ ತಕ್ಕಂಗೆ ಮಾಡಿಸ್ಕೊಂಡಿದ್ದಾರೆ ಅವರು. ರೀಸೆಂಟ್ ಆಗಿ ನೀವು ಸ್ಟಾರ್ಟ್ ಮಾಡಿರತ್ತಾನೆ 7 ವರ್ಷ ಈ ತರ ಗ್ರ್ಯಾಂಡ್ ಆಗಿ 3 ವರ್ಷ ಎಲ್ಲರೂ ಗಣೇಶನ್ಗೆಲ್ಲ ಎಷ್ಟು ಸಣ್ಣ ಪುಟ್ಟ ಎಲ್ಲ ಸೇರಿ ನಿಮ್ದು ಟಾಪ್ ಬಜೆಟ್ ಏನಂತ ಗಣೇಶ ಬಿಡೋವರೆಗೂ ಒಂದು 6 ಇಂದ 7 ವರೆಗೂ. ಟಾಪ್ ಪೊಲೀಸ್ ಅವರೆಲ್ಲ ಪರ್ಮಿಷನ್ ಎಲ್ಲ ಭಾಳ ಚೆನ್ನಾಗಿದೆ ಮಾಡಿ. ನೀವು ಎಷ್ಟು ದಿನ ಅಂತ ಒಂದು 25 days, ರಫ್ಲಿ 1 ಮಂತ್ ಕೊಡಿಸಿದ್ದಾರೆ. ಅಷ್ಟೆಲ್ಲ ಪರ್ಮಿಷನ್ ಸೆಪ್ಟೆಂಬರ್ 20ನೇ ತಾರೀಕು ಜೋರಾಗಿದೆ. ಪಕ್ಕ ವಿಸಿಟ್ ಮಾಡಿ. ಆವತ್ತು ಇದಕ್ಕೆಲ್ಲ ಡಬಲ್ ಆಗಿ ವಿಡಿಯೋ ಮಾಡಿ. ಅದೇ ಮೇನ್. ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಚಾನಲ್ ಇದೆ. ಒಂದು ಪೇಜ್ ಇದೆ ಗರುಡ ಬಾಯ್ಸ್ ಅಂತ, ಅದನ್ನು ಫಾಲೋ ಮಾಡ್ತೀವಿ. ಗೈಸ್, ನಾವಿವಾಗ ಪವಿ ಮನೆಗೆ ಹೋಗ್ತೇವೆ. ನಾವು ಚಿಕ್ಕ ಗಣೇಶ ತಗೊಂಡಿದ್ದೀವಿ, ಚಿಕ್ಕ ಗಣೇಶ ಮತ್ತೆ ಗೌರಿನ. ನಾವು ಪ್ರತಿ ವರ್ಷನೂ ಪವಿ ಮನೆಯಲ್ಲೇ ಕೂರ್ಸೋದು ಗಣೇಶನ. ಸೊ ನಾನು ನಮ್ಮಮ್ಮ ಇವಾಗ ಫ್ರೂಟ್ಸ್ ತಗೊಳಕ್ ಬಂದಿದ್ದೀರಿ.
ಸೊ ಇವಾಗ ನಾನು ಪವಿ ಮನೆಗೆ ಹೋಗಿ ತೋರಿಸ್ತೀನಿ ಅಲ್ಲಿ ಹೆಂಗೆ ಕೂರ್ಸೋರೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ. ಸೊ ನಾವು ನಮ್ಮ ಗಣೇಶನ ಕರ್ಕೊಂಡ್ಬಂದಿದ್ದೀವಿ, ಗಣೇಶ ಮತ್ತು ಗೌರಿನ. ಇವಾಗ ಪೂಜೆ ರೂಮಲ್ಲಿ ಇಡ್ತಾ ಇದ್ದೀರಾ. ನಮ್ಮ ಪ್ರಿಯ ಡೈಲಿ ಪೂಜೆ ಮಾಡ್ತಾಳೆ ಇದಕ್ಕೆ ಅಲ್ಲ ಪ್ರಿಯಾ. ಗೈಸ್ ಫೈನಲಿ ಗಣೇಶ ಕೂರ್ಸಾಯ್ತು ನಮ್ದು. ಇಲ್ಲಿ ನೋಡಿ ಪವಿ ಮನೆ ಗಣೇಶ. ಗೈಸ್ ಇವಾಗ ಮನೆಗೆ ಬಂದು ಚಾರ್ಜ್ ಹಾಕೊಂಡು ಬ್ಲಾಗ್ ಮಾಡ್ತಾ ಇದೀನಿ. ಚಾರ್ಜ್ ಆಗೋಗಿತ್ತು, ಮತ್ತೆ ಮಳೆ ಬೇರೆ ಬರ್ತಾ ಇತ್ತು, ಅದಕ್ಕೆ ಬೇರೆ ಕಡೆ ಹೋಗಕ್ಕಾಗ್ಲಿಲ್ಲ. ಗೈಸ್ ನಾವು ಗಣೇಶ ಕೂರಿಸ್ತಾ ಇದ್ರು ಒಂದು ಕಾಲದಲ್ಲಿ, ಒಂದು ಆಲ್ಮೋಸ್ಟ್ 5-6 ವರ್ಷ ಆಯ್ತು ಕೂರಿಸಿ. ಅದೇನೋ ಗೊತ್ತಿಲ್ಲ ಗೈಸ್, ಕೊರೋನಾ ಆದಮೇಲೆ ನಮ್ಗೆ ಕೂರ್ಸೋಕ್ಕೆ ಆಗಲಿಲ್ಲ. ಪರವಾಗಿಲ್ಲ, ಈ ವರ್ಷ ಕೂರಿಸ್ತೀರಿ ಅಂದ್ಕೊಂಡಿದ್ರಿ, ಪ್ಲ್ಯಾನ್ ಎಲ್ಲ ಆಗಿತ್ತು, ಆದರೆ ಆಗಲಿಲ್ಲ. ಅದೊಂದು ಬೇಜಾರಾಗೈತೆ. ಬಟ್ ನೆಕ್ಸ್ಟ್ ಇಯರ್ ನಾವು ಪಕ್ಕ ಕೂರಿಸ್ತೀರಿ ಮಾರುತಿ ನಗರಲ್ಲಿ. ಸೊ ನಾನು ಮತ್ತು ನಮ್ಮ ಬಾಯ್ಸು ಆಗಿರಲಿ, ಏರಿಯಾ ಬಾಯ್ಸ್ ಆಗಿರಲಿ ಎಲ್ಲ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಇಯರ್ ಕೂರ್ಸೋಣ ಅಂತ ಹೇಳಿದ್ದಾರೆ. ಸೊ ಅದೊಂದು. ಆಮೇಲೆ ಕೆಲವೊಂದು ಕಡೆ ಗಣೇಶ ಇನ್ನೂ ಓಪನೇ ಮಾಡಿದ್ದೀವಿ, ಯಾಕಂದರೆ ನಾವು ಮಧ್ಯಾಹ್ನ ಬಂದಿದ್ದು, ಸಾಯಂಕಾಲ ಅಲ್ವಾ ಪೂಜೆ. ಸೊ ಒಂದೊಂದು ಕಡೆ ಏನೋ ಅದ್ರದ್ದು ಇನ್ನೂ ಫಿನಿಶಿಂಗು ಆಗಿದ್ದಿದ್ದಿಲ್ಲ, ಆದ್ರೂ ನಮ್ಮನ್ನ ಕರೆದು ಇಲ್ಲ ನೀವು ನೋಡಿ ಹಂಗೆ ಹಿಂಗೆ ಅಂತ ಹೇಳಿದರು. ಅದರಲ್ಲಿ ಗರುಡ ಬಾಯ್ಸ್ ಅವರು ನಮ್ಮನ್ನ ಕರೆದು ಇಲ್ಲ ಬ್ರೋ ನೀವು ನೋಡ್ಬೋದು ಒಳಗಡೆ ಹೋಗಿ ಮಾಡಿ ವಿಡಿಯೋ ಅಂತ ಹೇಳಿದ್ರು. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟು ಚೆನ್ನಾಗಿ ಮಾತಾಡಿದ್ರಿ, ನಮ್ಗದು ನೋಡಿ ತುಂಬ ಖುಷಿ ಆಯಿತು. ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋಕೆ ಬರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಬಾಯ್.